ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಗೆಳೆಯರೇ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ದೇವರಿಗೂ ಒಂದೊಂದು ವಿಶೇಷವಾದ ಶಕ್ತಿ ಮತ್ತು ತತ್ವವಿದೆ. ನಾವು ಯಾವ ದೇವರನ್ನು ಹೆಚ್ಚು ಇಷ್ಟಪಡುತ್ತೇವೆ ಅಥವಾ ಯಾವ ದೇವರ ಕಡೆಗೆ ನಮಗೆ ಅರಿವಿಲ್ಲದಂತೆಯೇ ಆಕರ್ಷಣೆ ಉಂಟಾಗುತ್ತದೆ ಎಂಬುದು ನಮ್ಮ ಮನಸ್ಥಿತಿ ಮತ್ತು ನಮ್ಮ ಗ್ರಹಗತಿಗಳನ್ನು ಸೂಚಿಸುತ್ತದೆ. ಕೆಲವೊಮ್ಮೆ ದೇವರು ನಮ್ಮೊಡನೆ ಮಾತನಾಡಲು ಬಯಸುತ್ತಾನೆ, ನಮಗೆ ಸಂಕೇತಗಳನ್ನು ನೀಡಲು ಬಯಸುತ್ತಾನೆ. ಆದರೆ ಗಜಿಬಿಜಿಯಾದ ಈ ಜೀವನದಲ್ಲಿ ನಮಗೆ ಆ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಸಾಕ್ಷಾತ್ ದೈವಶಕ್ತಿಯೇ ನಿಮಗೆ ಸಂದೇಶವನ್ನು ನೀಡಲು ಬಂದಿದೆ. ನಿಮ್ಮ ಪರದೆಯ ಮೇಲೆ ನೀವು 3 ಜನಪ್ರಿಯ ಮತ್ತು ಶಕ್ತಿಶಾಲಿ ದೇವರುಗಳನ್ನು ನೋಡುತ್ತಿದ್ದೀರಿ. ಮೊದಲನೆಯವರು ಪ್ರಥಮ ಪೂಜಿತ ವಿಘ್ನ ನಿವಾರಕ ಶ್ರೀ ಗಣೇಶ. ಎರಡನೆಯವರು ಜಗತ್ತಿನ ರಕ್ಷಕ, ಪ್ರೀತಿ ಮತ್ತು ಜ್ಞಾನದ ಸಂಕೇತ ಶ್ರೀಕೃಷ್ಣ. ಮೂರನೆಯವರು ಲಯಕಾರಕ, ಮುಗ್ಧ ಮನಸ್ಸಿನ ಭೋಲೆನಾಥ, ಪರಮೇಶ್ವರ ಅಥವಾ ಶಿವ. ಈಗ ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ. ಯಾವುದೇ ಗೊಂದಲಗಳನ್ನು ಇಟ್ಟುಕೊಳ್ಳಬೇಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಮ್ಮ ಇಷ್ಟದೈವವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. ನಂತರ ಪರದೆಯ ಮೇಲೆ ಕಾಣುತ್ತಿರುವ ಈ 3 ದೇವರುಗಳಲ್ಲಿ ನಿಮ್ಮ ಕಣ್ಣಿಗೆ ಅಥವಾ ನಿಮ್ಮ ಮನಸ್ಸಿಗೆ ಯಾರು ಹೆಚ್ಚು ಹತ್ತಿರವನಿಸುತ್ತಾರೋ, ಯಾರನ್ನು ನೋಡಿದ ತಕ್ಷಣ ಒಂದು ರೀತಿಯ ಭರವಸೆ ಮೂಡುತ್ತದೆಯೋ ಅವರನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಆಯ್ಕೆ ಮಾಡುವ ದೇವರು ನಿಮ್ಮ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಘಟನೆಗಳು, ನಿಮಗೆ ಸಿಗಲಿರುವ ಅದೃಷ್ಟ ಮತ್ತು ನೀವು ಎಚ್ಚರವಾಗಿರಬೇಕಾದ ಸಂಗತಿಗಳ ಬಗ್ಗೆ ತಿಳಿಸುತ್ತಾರೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಿಮ್ಮ ಆಯ್ಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೈ ಗಣೇಶ, ಜೈ ಶ್ರೀಕೃಷ್ಣ ಅಥವಾ ಓಂ ನಮಃ ಶಿವಾಯ ಎಂದು ಬರೆಯುವ ಮೂಲಕ ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಬನ್ನಿ, ತಡ ಮಾಡದೆ ಇಂದಿನ ಈ ದೈವಿಕ ಸಂದೇಶವನ್ನು ತಿಳಿಯೋಣ. ಆಯ್ಕೆ ನಂಬರ್ 1, ಶ್ರೀ ಗಣೇಶ, ಲಾರ್ಡ್ ಗಣೇಶ. ಮೊದಲನೆಯದಾಗಿ, ಯಾರು ಆನೆ ಮುಖದ ಅಧಿಪತಿ ನಮ್ಮೆಲ್ಲರ ಪ್ರೀತಿಯ ಗಣಪ್ಪನನ್ನು ಆಯ್ಕೆ ಮಾಡಿದ್ದೀರೋ ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಇಲ್ಲಿದೆ. ಗೆಳೆಯರೇ, ನೀವು ಗಣೇಶನನ್ನು ಆಯ್ಕೆ ಮಾಡಿದ್ದೀರಿ ಎಂದಾದರೆ ಇದರ ನೇರವಾದ ಅರ್ಥ ನೀವು ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಎದುರಾಗಿರುವ ಅಡೆತಡೆಗಳಿಂದ ಅಥವಾ ವಿಘ್ನಗಳಿಂದ ಮುಕ್ತಿಯನ್ನು ಬಯಸುತ್ತಿದ್ದೀರಿ. ಗಣೇಶನು ವಿಘ್ನ ವಿನಾಶಕ. ನೀವು ಬಹುಶಃ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಒಂದೇ ರೀತಿಯ ಸಮಸ್ಯೆಯಲ್ಲಿ ಸಿಕ್ಕಿಹಾಕಿಕೊಂಡಿರಬಹುದು. ಕೆಲಸಗಳು ಆಗುವ ಹಾಗೆ ಕಾಣುತ್ತವೆ, ಆದರೆ ಕೊನೆ ಗಳಿಗೆಯಲ್ಲಿ ನಿಂತು ಹೋಗುತ್ತವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಎನ್ನುವ ಪರಿಸ್ಥಿತಿ ನಿಮ್ಮದಾಗಿರಬಹುದು. ಆದರೆ ಚಿಂತಿಸಬೇಡಿ, ಗಣೇಶನು ನಿಮಗೆ ಹೇಳುತ್ತಿದ್ದಾನೆ, ನಿನ್ನ ಕಷ್ಟಗಳ ಅಂತ್ಯ ಹತ್ತಿರದಲ್ಲಿದೆ. ಈ ಆಯ್ಕೆ ಮಾಡಿದವರ ಸ್ವಭಾವದ ಬಗ್ಗೆ ಹೇಳುವುದಾದರೆ, ನೀವು ತುಂಬಾ ಬುದ್ಧಿವಂತರು. ಎಷ್ಟೇ ಕಷ್ಟ ಬಂದರೂ ಅದನ್ನು ತಾಳ್ಮೆಯಿಂದ ಎದುರಿಸುವ ಶಕ್ತಿ ನಿಮ್ಮಲ್ಲಿದೆ. ನೀವು ಕುಟುಂಬಕ್ಕೆ ಹೆಚ್ಚು ಬೆಲೆ ಕೊಡುವ ವ್ಯಕ್ತಿಗಳು. ನಿಮಗಾಗಿ ನೀವು ಬದುಕುವುದಕ್ಕಿಂತ ನಿಮ್ಮ ಮನೆಯವರಿಗಾಗಿ, ಮಕ್ಕಳಿಗಾಗಿ ಅಥವಾ ತಂದೆ ತಾಯಿಗಾಗಿ ಹೆಚ್ಚು ತ್ಯಾಗ ಮಾಡುತ್ತೀರಿ. ಆದರೆ ಕೆಲವೊಮ್ಮೆ ನಿಮ್ಮ ಒಳ್ಳೆಯತನವನ್ನೇ ಜನ ದುರುಪಯೋಗಪಡಿಸಿಕೊಳ್ಳುತ್ತಾರೆ ಎಂಬ ನೋವು ನಿಮ್ಮ ಮನಸ್ಸಿನ ಆಳದಲ್ಲಿದೆ. ಮುಂದಿನ ದಿನಗಳ ಭವಿಷ್ಯ. ಗಣೇಶನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಹೊಸ ಆರಂಭ, ನ್ಯೂ ಬಿಗಿನಿಂಗ್ ಆಗಲಿದೆ. ಯಾರು ಹೊಸ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದೀರೋ ಅಥವಾ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂದುಕೊಂಡಿದ್ದೀರೋ ಅವರಿಗೆ ಇದು ಸುವರ್ಣಕಾಲ. ನಿಮ್ಮ ಜಾತಕದಲ್ಲಿರುವ ಕೇತು ದೋಷಗಳು ನಿವಾರಣೆಯಾಗಲಿವೆ. ಮುಖ್ಯವಾಗಿ ಆರ್ಥಿಕ ವಿಚಾರದಲ್ಲಿ ಇಲ್ಲಿಯವರೆಗೂ ಹಣದ ಹರಿವಿತ್ತು, ಆದರೆ ಉಳಿತಾಯವಾಗುತ್ತಿರಲಿಲ್ಲ. ದುಡ್ಡು ಬಂದ ದಾರಿಯಲ್ಲೇ ಖರ್ಚಾಗುತ್ತಿತ್ತು, ಆದರೆ ಇನ್ನು ಮುಂದೆ ಆರ್ಥಿಕ ಸ್ಥಿರತೆ ನಿಮಗೆ ಸಿಗಲಿದೆ. ಸಾಲದ ಬಾಧೆಯಿಂದ ಬಳಲುತ್ತಿರುವವರಿಗೆ ಆ ಸಾಲವನ್ನು ತೀರಿಸಲು ಯಾವುದಾದರೂ ಒಂದು ಹೊಸ ದಾರಿ ಅಥವಾ ಮೂಲ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಅದ್ಭುತವಾಗಿದೆ. ಗಣೇಶನು ವಿದ್ಯೆ ಮತ್ತು ಬುದ್ಧಿಯ ಕಾರಕ. ಹಾಗಾಗಿ ಪರೀಕ್ಷೆಗಳಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಯಶಸ್ಸು ಕಾದಿದೆ. ಎಚ್ಚರಿಕೆ ಮತ್ತು ಪರಿಹಾರ. ಒಂದು ಸಣ್ಣ ಎಚ್ಚರಿಕೆ ಏನೆಂದರೆ, ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಿ. ಉದರಕ್ಕೆ ಸಂಬಂಧಿಸಿದ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಡಬಹುದು. ಹಾಗೆಯೇ ಅತಿಯಾಗಿ ಚಿಂತೆ ಮಾಡುವುದನ್ನು ಬಿಡಿ. ಪರಿಹಾರವಾಗಿ ನೀವು ಪ್ರತಿ ಮಂಗಳವಾರ ಅಥವಾ ಸಂಕಷ್ಟಹರ ಚತುರ್ಥಿಯ ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ಅರ್ಪಿಸಿ. ಸಾಧ್ಯವಾದಲ್ಲಿ ಹಸಿರು ಬಣ್ಣದ ಬಟ್ಟೆಯನ್ನು ಅಥವಾ ವಸ್ತುವನ್ನು ದಾನ ಮಾಡಿ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡಿ. ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 21 ಬಾರಿ ಜಪಿಸಿ.
ನಿಮ್ಮ ಎಲ್ಲ ವಿಘ್ನಗಳು ದೂರವಾಗಿ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯಲಿವೆ. ಗೆಳೆಯರೇ, ಇದು ಒಂದು ಸಾಮಾನ್ಯವಾದ ಜನರಲ್ ರೀಡಿಂಗ್ ಆಗಿರುತ್ತದೆ. ಆದರೆ ನಿಮ್ಮ ವೈಯಕ್ತಿಕ ಜೀವನದ ನಿಖರವಾದ ಭವಿಷ್ಯ, ನಿಮ್ಮ ಜಾತಕದಲ್ಲಿರುವ ದೋಷಗಳು, ವಿವಾಹ ಯೋಗ, ಉದ್ಯೋಗ ಸಮಸ್ಯೆ ಹಾಗೂ ನಿಮ್ಮ ಗ್ರಹಚಾರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡಿಸುವುದು ಬಹಳ ಮುಖ್ಯ. ಡಿವೈನ್ ಕನ್ನಡ ವತಿಯಿಂದ ಕೇವಲ 299 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜಾತಕವನ್ನು PDF ಮೂಲಕ ವಾಟ್ಸ್ಆಪ್ನಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಎರಡನೆಯದಾಗಿ, ಈಗ 2ನೇ ಆಯ್ಕೆಯ ಕಡೆಗೆ ಬರೋಣ. ಯಾರು ಆ ಜಗದೋದ್ಧಾರಕ ಮನಮೋಹಕ ಶ್ರೀಕೃಷ್ಣನನ್ನು ಆಯ್ಕೆ ಮಾಡಿದ್ದೀರೋ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸಂಬಂಧಗಳ ಪರ್ವ ಶುರುವಾಗಲಿದೆ. ಗೆಳೆಯರೇ, ಕೃಷ್ಣನನ್ನು ಆಯ್ಕೆ ಮಾಡಿರುವ ನೀವು ತುಂಬಾ ಆಕರ್ಷಕ ವ್ಯಕ್ತಿತ್ವದವರು. ನಿಮ್ಮ ಮಾತು, ನಿಮ್ಮ ನಡೆನುಡಿ ಬೇರೆಯವರಿಗೆ ಬೇಗ ಇಷ್ಟವಾಗುತ್ತದೆ. ನೀವು ಎಲ್ಲಿ ಹೋದರೂ ಜನರನ್ನು ಸೆಳೆಯುತ್ತೀರಿ. ಆದರೆ ಹೊರಗಡೆ ನೀವು ಎಷ್ಟು ನಗುತ್ತಾ ಇರುತ್ತೀರೋ ಅಳ್ಳಗಡೆ ಅಷ್ಟೇ ನೋವನ್ನು ಮುಚ್ಚಿಟ್ಟುಕೊಂಡಿದ್ದೀರಿ. ಕೃಷ್ಣನು ಎಲ್ಲರ ಮಧ್ಯೆ ಇದ್ದರೂ ಹೇಗೆ ಒಂಟನಿತ್ವವನ್ನು ಅನುಭವಿಸುತ್ತಿದ್ದನೋ ಹಾಗೆಯೇ ನೀವು ಕೂಡ 1000 ಜನರ ಮಧ್ಯೆ ಇದ್ದರೂ ಒಬ್ಬಂಟಿ ಎಂದು ಭಾವಿಸುತ್ತೀರಿ. ನಿಮ್ಮ ಮನಸ್ಸಿನ ಮಾತುಗಳನ್ನು ಅರ್ಥಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬ ಕೊರಗು ನಿಮಗಿದೆ. ಮುಂದಿನ ದಿನಗಳ ಭವಿಷ್ಯ. ಕೃಷ್ಣನು ನಿಮಗೆ ಹೇಳುತ್ತಿರುವ ಸಂದೇಶವೇನೆಂದರೆ, ಕರ್ಮ ಮಾಡು, ಫಲದ ಅಪೇಕ್ಷೆ ಪಡಬೇಡ. ನೀವು ಸದ್ಯಕ್ಕೆ ಯಾವುದೋ ಒಂದು ಫಲಿತಾಂಶಕ್ಕಾಗಿ, ರಿಸಲ್ಟ್ಗಾಗಿ ವಿಪರೀತವಾಗಿ ಕಾಯುತ್ತಿದ್ದೀರಿ. ಅದು ನಿಮ್ಮ ಪ್ರೀತಿಯ ವಿಚಾರವಾಗಿರಬಹುದು ಅಥವಾ ಉದ್ಯೋಗದ ವಿಚಾರವಾಗಿರಬಹುದು. ಕೃಷ್ಣನು ಹೇಳುತ್ತಿದ್ದಾನೆ, ಆತಂಕ ಪಡಬೇಡಿ, ನೀವು ಅಂದುಕೊಂಡ ಕೆಲಸ ದೈವ ಇಚ್ಛೆಯಂತೆ ನಡೆಯಲಿದೆ. ವಿಶೇಷವಾಗಿ ರಿಲೇಶನ್ಶಿಪ್ ಅಥವಾ ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ಯಾರು ಮದುವೆಗಾಗಿ ಕಾಯುತ್ತಿದ್ದೀರೋ ಅವರಿಗೆ ಕಂಗಳ ಭಾಗ್ಯ ಕೂಡಿಬರಲಿದೆ. ಮನಸ್ತಾಪದಿಂದ ದೂರವಾಗಿದ್ದ ಪ್ರೇಮಿಗಳು ಅಥವಾ ದಂಪತಿಗಳು ಒಂದಾಗುವ ಸಮಯವಿದು. ನಿಮ್ಮ ಸಂಗಾತಿಯ ಕಡೆಯಿಂದ ನಿಮಗೆ ಒಂದು ಸಿಹಿ ಸುದ್ದಿ ಅಥವಾ ಉಡುಗೊರೆ ಸಿಗುವ ಸಾಧ್ಯತೆಯಿದೆ. ಕೆಲಸದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಗೊಂದಲವಿದೆ. ನಾನು ಮಾಡುತ್ತಿರುವ ಕೆಲಸ ಸರಿಯಿದೆಯಾ ಅಥವಾ ಬೇರೆ ದಾರಿ ಹಿಡಿಯಬೇಕಾ ಎಂಬ ದ್ವಂದ್ವ ನಿಮ್ಮಲ್ಲಿದೆ. ಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ನೀಡಿದಂತೆ ನಿಮಗೂ ಕೂಡ ಒಬ್ಬ ಗುರು ಅಥವಾ ಸ್ನೇಹಿತನ ರೂಪದಲ್ಲಿ ಬಂದು ಸರಿಯಾದ ಮಾರ್ಗದರ್ಶನ ನೀಡಲಿದ್ದಾರೆ. ನಿಮಗೆ ಸದ್ಯದಲ್ಲೇ ಒಂದು ಪ್ರಯಾಣ ಮಾಡುವ ಯೋಗ ಕೂಡ ಇದೆ. ಅದು ದೈವಿಕ ಕ್ಷೇತ್ರಕ್ಕೂ ಆಗಿರಬಹುದು. ಎಚ್ಚರಿಕೆ ಮತ್ತು ಪರಿಹಾರ. ನೀವು ಮಾಡಬೇಕಾದ ಒಂದೇ ಕೆಲಸ ಎಂದರೆ ನಂಬಿಕೆ. ಅನುಮಾನ ಪಡುವುದನ್ನು ಬಿಡಿ. ಅತಿಯಾಗಿ ಯಾರನ್ನೂ ನಂಬಬೇಡಿ, ಹಾಗೆಯೇ ಅತಿಯಾಗಿ ಯಾರನ್ನೂ ದ್ವೇಷಿಸಬೇಡಿ. ನಿಮ್ಮ ರಹಸ್ಯಗಳನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ. ಪರಿಹಾರವಾಗಿ ನೀವು ಪ್ರತಿದಿನ ಕೃಷ್ಣನ ಅಷ್ಟೋತ್ತರವನ್ನು ಕೇಳಿ ಅಥವಾ ಕ್ಲೀಂ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜಿಸುವುದರಿಂದ ನಿಮ್ಮ ಮನೆಯಲ್ಲಿರುವ ಕಲಹಗಳು ದೂರವಾಗುತ್ತವೆ. ಸಾಧ್ಯವಾದಲ್ಲಿ ಹಳದಿ ಬಣ್ಣನ ಹೂವುಗಳನ್ನು ದೇವರಿಗೆ ಅರ್ಪಿಸಿ. ಕೃಷ್ಣನ ಕೃಪೆಯಿಂದ ನಿಮ್ಮ ಜೀವನ ಸುಂದರವಾಗಲಿದೆ. ಆಯ್ಕೆ ನಂಬರ್ 3, ಶಿವ ಅಥವಾ ಲಾರ್ಡ್ ಶಿವ. ಅಂತಿಮವಾಗಿ, ಯಾರು ಆ ಕೈಲಾಸವಾಸಿ, ತ್ರಿಶೂಲಧಾರಿ, ಮುಗ್ಧ ಮನಸ್ಸಿನ ಶಿವನನ್ನು ಆಯ್ಕೆ ಮಾಡಿದ್ದೀರೋ ನಿಮಗಾಗಿ ಮಹಾದೇವನ ಸಂದೇಶ ಇಲ್ಲಿದೆ. ಗೆಳೆಯರೇ, ಶಿವನನ್ನು ಆಯ್ಕೆ ಮಾಡಿದ ನೀವು ತುಂಬಾ ನೇರ ನುಡಿಯ ವ್ಯಕ್ತಿಗಳು.
ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡುವವರು. ನಿಮಗೆ ಸುಳ್ಳು ಹೇಳುವವರನ್ನು ಕಂಡರೆ ಆಗುವುದಿಲ್ಲ. ನಿಮಗೆ ಕೋಪ ಬೇಗ ಬರುತ್ತದೆ, ಆದರೆ ಅಷ್ಟೇ ಬೇಗ ಕರಗುತ್ತದೆ ಕೂಡ. ನೀವು ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ನೀವೇ ಸಂಕಷ್ಟಕ್ಕೆ ಸಿಲುಕುವ ಸಂದರ್ಭಗಳೇ ಹೆಚ್ಚು. ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಏಳುಬೀಳುಗಳನ್ನು ನೋಡಿದ್ದೀರಿ. ಕೆಲವೊಮ್ಮೆ ಜೀವನವೇ ಬೇಡ ಎನಿಸುವಷ್ಟು ಹತಾಶೆ ನಿಮ್ಮನ್ನು ಕಾಡಿದೆ. ಆದರೆ ಶಿವ ಹೇಳುತ್ತಿದ್ದಾನೆ, ಭಯಪಡಬೇಡ, ನಾನಿದ್ದೇನೆ. ಶಿವನು ಲಯಕಾರಕ, ಅಂದರೆ ಹಳೆಯದನ್ನು ನಾಶ ಮಾಡಿ ಹೊಸದನ್ನು ಸೃಷ್ಟಿಸುವವನು. ನಿಮ್ಮ ಜೀವನದಲ್ಲಿ ಈಗ ಪರಿವರ್ತನೆಯ ಸಮಯ ನಡೆಯುತ್ತಿದೆ. ಮುಂದಿನ ದಿನಗಳ ಭವಿಷ್ಯ. ನಿಮ್ಮ ಭವಿಷ್ಯದಲ್ಲಿ ಅತ್ಯಂತ ಮುಖ್ಯವಾಗಿ ಆರೋಗ್ಯ ಮತ್ತು ಮಾನಸಿಕ ಶಾಂತಿ ಸುಧಾರಿಸಲಿದೆ. ಯಾರು ಅನಾರೋಗ್ಯದಿಂದ ಬಳಲುತ್ತಿದ್ದೀರೋ ಅಥವಾ ಮಾನಸಿಕ ಖಿನ್ನತೆ ಅನುಭವಿಸುತ್ತಿದ್ದೀರೋ ಅವರಿಗೆ ದೊಡ್ಡ ಮಟ್ಟದ ಚೇತರಿಕೆ ಕಂಡುಬರಲಿದೆ. ನಿಮ್ಮ ಶತ್ರುಗಳು ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ತಾವಾಗಿಯೇ ನಿಮ್ಮ ದಾರಿಯಿಂದ ಸರಿದು ಹೋಗುತ್ತಾರೆ. ಶಿವನ ಕಣ್ಣು ತೆಲೆದಾಗ ಅಶುಭಗಳು ಸುಟ್ಟು ಹೋಗುವಂತೆ ನಿಮ್ಮ ವಿರೋಧಿಗಳ ತಂತ್ರಗಳು ಫಲಿಸುವುದಿಲ್ಲ. ವೃತ್ತಿಜೀವನದಲ್ಲಿ ನಿಮಗೆ ಸರ್ಕಾರಿ ಕೆಲಸ ಅಥವಾ ಅಧಿಕಾರ ಸಿಗುವ ಯೋಗವಿದೆ. ನೀವು ತುಂಬಾ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದೀರಿ, ಆದರೆ ಮನ್ನಣೆ ಸಿಗ್ತಿಲ್ಲ ಎಂಬ ಬೇಸರವಿತ್ತು. ಇನ್ನು ಮುಂದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಆಧ್ಯಾತ್ಮಿಕವಾಗಿ ನೀವು ಬಹಳ ಎತ್ತರಕ್ಕೆ ಬೆಳೆಯಲಿದ್ದೀರಿ. ದೈವಿಕ ಶಕ್ತಿಗಳು ನಿಮ್ಮ ಕನಸಿನಲ್ಲಿ ಬಂದು ಸೂಚನೆ ನೀಡುವ ಸಾಧ್ಯತೆಗಳಿವೆ. ಎಚ್ಚರಿಕೆ ಮತ್ತು ಪರಿಹಾರ. ನೀವು ಮಾಡಬೇಕಾದದ್ದು ಇಷ್ಟೇ: ತಾಳ್ಮೆ. ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಪರಿಹಾರವಾಗಿ ಸೋಮವಾರದ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನ ಅಭಿಷೇಕ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸುವುದು ನಿಮಗೆ ಕೋಟಿ ಪುಣ್ಯವನ್ನು ನೀಡುತ್ತದೆ. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಧ್ಯಾನ ಮಾಡುತ್ತಾ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿಗೆ ಅಗಾಧವಾದ ಶಾಂತಿ ಮತ್ತು ಶಕ್ತಿ ಸಿಗುತ್ತದೆ. ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಗೆಳೆಯರೇ, ನೋಡಿದ್ರಲ್ಲ ನಿಮ್ಮ ಇಷ್ಟದೈವ ನಿಮಗೆ ನೀಡಿದ ಸಂದೇಶವನ್ನು. ಈ 3 ದೇವರುಗಳು ಕೇವಲ ವಿಗ್ರಹಗಳಲ್ಲ, ಇವು ನಮ್ಮೊಳಗಿನ ಚೈತನ್ಯ ಶಕ್ತಿಗಳು. ಈ ವಿಡಿಯೋದಲ್ಲಿ ಹೇಳಿರುವ ವಿಷಯಗಳು ನಿಮ್ಮ ಜೀವನಕ್ಕೆ ಹೊಂದಾಣಿಕೆಯಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಯಾವ ದೇವರನ್ನು ಆಯ್ಕೆ ಮಾಡಿದ್ದೀರಿ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಅವರ ಇಷ್ಟದೈವದ ಸಂದೇಶ ಸಿಗಲಿ. ಇದೇ ರೀತಿಯ ಮತ್ತಷ್ಟು ರೋಚಕ, ದೈವಿಕ ಮತ್ತು ಸ್ಪಿರಿಚುವಲ್ ವಿಡಿಯೋಗಳಿಗಾಗಿ ನಮ್ಮ ಡಿವೈನ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು. ಶುಭ ದಿನ.